ಇದು ನಂದು ಕಂಫರ್ಟ್ ಝೋನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಗಣೇಶ ಹಬ್ಬ, ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮಮ್ಮ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಈಗ ಇಲ್ಲಿ ನಮ್ಮ ಮನೇಲಿ ಪೂಜೆ ಮಾಡ್ಬಿಟ್ಟು ಈಗ ನಮ್ಮ ಅಪ್ಪನ ಮನೆಯಲ್ಲಿ ಚೌತಿ ಪೂಜೆ ಇದೆ, ಸೊ ಅಲ್ಲಿ ಹೋಗ್ತೀವಿ. ಅಲ್ಲಿ ಪೂಜೆ ಮುಗಿಸ್ಕೊಂಡು ನಮ್ಮ ಊರಿನಲ್ಲಿ ಗಣಪತಿ ಇಟ್ಟಿದ್ದಾರೆ, ಸೊ ಅದನ್ನ ನೋಡ್ಕೊಂಡು ಮನೆಗೆ ಬರ್ತೀವಿ. ಅಂಡ್ ಮಧ್ಯಾಹ್ನ ಮೇಲೆ ಪ್ರೊಸೆಷನ್ ಎಲ್ಲ ಇರುತ್ತೆ, ಸೊ ಅದನ್ನೆಲ್ಲ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ವಿಡಿಯೋ ನೋಡಿ ಎಲ್ಲಿನೂ ಸ್ಕಿಪ್ ಮಾಡಬೇಡಿ. ಸೊ ಬನ್ನಿ ಈಗ ಫಸ್ಟ್ ನಮ್ಮ ಮನೇಲಿ ಪೂಜೆ ಮಾಡೋಣ. ನಮ್ಮನೇಲಿ ಪೂಜೆ ಏನಿಲ್ಲ, ಸಿಂಪಲ್ ಆಗಿ ಮಾಡೋದು. ಸೊ ಬನ್ನಿ ತೋರಿಸ್ತೀನಿ. ನಮ್ಮದು ಪುಟ್ಟ ದೇವ್ರ ಮನೆಗೆ ಅಲಂಕಾರ ಈ ರೀತಿ ಮಾಡಿದೀವಿ ಸಿಂಪಲ್ ಆಗಿ. ಇಲ್ಲಿ ಸ್ವಲ್ಪ ಫ್ರೂಟ್ಸ್, ಆಮೇಲೆ 2 ಟೈಪ್ಸ್ ಇದು ಲಡ್ಡು, ಒಂದು ಅಕ್ಕಿ ಲಡ್ಡು, ಒಂದು ಬೇಸನ್ ಲಡ್ಡು, ಅಂದರೆ ಕಡಲೆ ಹಿಟ್ಟಿನ ಲಡ್ಡು ಅಂತ ಹೇಳ್ತಾರಲ್ಲ ಅದು. ಆ್ಯಂಡ್ ಇಲ್ಲಿ ಪಂಚಕಜ್ಜಾಯ ಎಲ್ಲ ದೇವ್ರ ಮುಂದೆ ಇಟ್ಟಿದ್ದೀವಿ, ಅಂದರೆ ಸ್ವಲ್ಪ ಸಿಂಪಲ್ ಆಗಿ ಪೂಜೆ ಮಾಡೋಣ ಅಂತ. ಆ್ಯಂಡ್ ಇಲ್ಲಿ ನಮ್ಮಮ್ಮ ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ದಾರೆ. ನಾವೆಲ್ಲ ಬೆಳಿಗ್ಗೆ ಬೇಗನೆ ಎದ್ದಿದ್ದೀವಿ. ಆ್ಯಂಡ್ ಫ್ಲವರ್ಸು, ಫ್ರೂಟ್ಸು ಏನೆಲ್ಲ ಬೇಕಾಗುತ್ತೆ ಅದನ್ನೆಲ್ಲ ನಿನ್ನೆನೇ ತಂದಿಟ್ಟಿರೋದ್ರಿಂದ ಸ್ವಲ್ಪ ಈಸಿ ಆಯಿತು. ಲಾಸ್ಟ್ ಟೈಮ್ ನಾವು ಅಷ್ಟಮಿ ಡೇನೇ ಹೋಗಿ ನಾವು ಫ್ಲವರ್ಸ್ ಎಲ್ಲ ತಗೊಂಬಂದಿರೋದು, ಹಾಗಾಗಿ ಸ್ವಲ್ಪ ಊಟ ಮಾಡುವಾಗ ಕೂಡ ತುಂಬ ಲೇಟ್ ಆಗಿತ್ತು ಪ್ರಿಪೇರ್ ಮಾಡಿ. ಹಾಗಾಗಿ ನಿನ್ನೆನೇ ಎಲ್ಲ ತಂದಿಟ್ಟಿರೋದ್ರಿಂದ ಇವತ್ತು ನಮ್ಮ ಮನೇಲಿ ಪೂಜೆ ಮಾಡಿ ನಮ್ಮ ಅಪ್ಪನ ಮನೆಯದು ಪೂಜೆ ಕೂಡ ಕರೆಕ್ಟ್ ಟೈಮ್ಗೆ ಅಟೆಂಡ್ ಮಾಡುವ ಥರ ಆಗಿದೆ. ಆ್ಯಂಡ್ ಅಲ್ಲಿ ನಮ್ಮ ಊರಿದು ಗಣಪತಿ ಎಲ್ಲ ನೋಡ್ಕೊಂಡು ಕರೆಕ್ಟ್ ಟೈಮಿಗೆ ಮನೆಗೆ ಬಂದು ಊಟ ಎಲ್ಲ ಮಾಡಿದ್ವಿ. 2 ಇಯರ್ಸಿಂದ ನಾನು ಈ ಹಬ್ಬಗಳನ್ನೆಲ್ಲ ಊರಲ್ಲಿ ಸೆಲೆಬ್ರೇಟ್ ಮಾಡೋದು ಮಿಸ್ ಮಾಡಿದ್ದೀನಿ. ಹಾಗಂತ ಅಲ್ಲಿ ನಾನು ದುಬೈಯಲ್ಲಿ ಮಾಡಿದ್ದೀನಿ ಎಲ್ಲ ಹಬ್ಬಗಳನ್ನು ಕೂಡ. ನೀವು ನನ್ನ ವಿಡಿಯೋದಲ್ಲಿ ನೋಡ್ಬೋದು, ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ನೋಡ್ಬೋದು. ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀನಿ. ಆದರೆ ಊರಲ್ಲಿ ಒಂದು ವೈಬೇ ಬೇರೆ ಇರುತ್ತೆ, ಆ್ಯಂಡ್ ಬೇರೆ ದೇಶದಲ್ಲಿ ಮಾಡೋದೇ ಒಂದು ಬೇರೆಯೇ ಇರುತ್ತೆ. ಏನು ಗೊತ್ತಾ, ಈ ಸಲ ನನಗೆ ಎಲ್ಲ ಹಬ್ಬಗಳು ಒಟ್ಟಿಗೆ ಸಿಕ್ಕಿದೆ. ಅಂದರೆ ನಾವು ಬಂದಿರೋದು ಯುಗಾದಿ ಡೇನೇ ದುಬೈಯಿಂದ. ನೆಕ್ಸ್ಟು ಅದಾದಮೇಲೆ ಅಷ್ಟಮಿ ಸಿಕ್ತು, ಚೌತಿ ಸಿಕ್ತು, ನೆಕ್ಸ್ಟು ಇನ್ನೂ ಇದೆ ನವರಾತ್ರಿ ಇರ್ಬೋದು, ದೀಪಾವಳಿ ಇರ್ಬೋದು, ಎಲ್ಲನೂ ಲೈನಲ್ಲಿದೆ ಹಬ್ಬಗಳು. ಸೊ ನನಗಂತೂ ಫುಲ್ ಖುಷಿ. ಈಗ ನಾವೆಲ್ಲ ಆರತಿ ತಗೊಂಡು ನಮ್ಮ ಗೂಚಿಯನ್ನು ಬಿಡೋಕ್ಕಾಗತ್ತೆ. ಆ ಗೂಚಿಗೆ ಕೂಡ ಅದರದ್ದು ಹೆಲ್ತು ಎಲ್ಲ ಚೆನ್ನಾಗಿರಬೇಕಾದ್ರೆ ಅದು ಕೂಡ ಆರತಿ ತಗೊಬೇಕು. ಅದಕ್ಕೆ ಆರತಿ ತಗೊಳ್ಳಿಕ್ಕೆ ಗೊತ್ತಿಲ್ಲ, ಸೊ ಅದಕ್ಕೇ ನಾವು ಆರತಿ ಮಾಡಿಬಿಟ್ವಿ ಲಾಸ್ಟಿಗೆ. ಗೂಚಿಗೆ ನಾವು ದೇವ್ರ ಹತ್ರ ಒಂದೇ ವಿಶ್ ಕೇಳ್ಬೋದು, ಏನಂದರೆ ಆರೋಗ್ಯವಾಗಿ ಇರಬೇಕು, ಹೆಲ್ದಿ ಆಗಿರಬೇಕು ಅಂತ ಅಲ್ವಾ. ಬೇರೆ ಏನು ವಿಶ್ ಅವುಗಳಿಗೆ ಆ್ಯನಿಮಲ್ಸ್ಗೆ ಕೇಳ್ಬೋದು ನಾವು. ಸೊ ಹಾಗಾಗಿ ಯಾವಾಗಲೂ ನಾವು ಪ್ರೇ ಮಾಡುವಾಗ ಗೂಚಿಗೆ ಹೆಲ್ತ್ ಚೆನ್ನಾಗಿ ಕೊಡು ದೇವ್ರೆ ಅಂತ ಪ್ರೇ ಮಾಡೋದು ಅಷ್ಟೇ. ನಮ್ಮನೇಲಿ ಪೂಜೆ ಮುಗಿಸ್ಕೊಂಡು ನಾನು ಬಂದಿರೋದು ನಮ್ಮ ಅಪ್ಪನ ಮನೆಗೆ. ಸೊ ಇದು ನಮ್ಮ ಅಪ್ಪನ ಮನೆ. ಆ್ಯಂಡ್ ಇಲ್ಲಿ ಈಗ ಸ್ವಲ್ಪ ಟೈಮಲ್ಲಿ ಪೂಜೆ ನಡೀತದೆ. ಇಲ್ಲಿ ದೇವರಿಗೆ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ, ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಪೂಜೆಗೆ ಬಂದಿದ್ದಾರೆ ಅಂತ ನಿಮಗೆ ಹೇಳ್ತೀನಿ. ಸೊ ನೋಡಿ, ಈಗ ಜಸ್ಟ್ ಬಂದು ನಾವೆಲ್ಲ ಕೂತ್ಕೊಂಡಿದ್ದೀವಿ. ಆ್ಯಂಡ್ ಅಲ್ಲಿ ನಮ್ಮ ಚಿಕ್ಕಪ್ಪ, ಅಂದರೆ ನಮ್ಮ ಅಪ್ಪನವ್ರದ್ದು ತಮ್ಮ, ಅವರು ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ದಾರೆ ಒಳಗೆ. ಆ್ಯಂಡ್ ಇಲ್ಲಿ ಕೂಡ ನಮ್ಮ ಅಜ್ಜಿ, ನಮ್ಮದು ಇನ್ನೊಂದು ಚಿಕ್ಕಪ್ಪ ಆ್ಯಂಡ್ ನಮ್ಮ ಅತ್ತೆಯದ್ದು 2 ಮಕ್ಕಳು ಇವ್ರು ನಮ್ಮ ಮನೆಗೆ ಬರ್ತಾರಲ್ಲ, ಇಬ್ಬರು ಕೂಡ ನೀವು ನನ್ನ ಬೇರೆ ವಿಡಿಯೋದಲ್ಲೆಲ್ಲ ನೋಡಿರ್ಬೋದು. ಆ್ಯಂಡ್ ಇಲ್ಲಿ ನಮ್ಮ ಅಮ್ಮ, ಇಲ್ಲಿ ಇಷ್ಟು ಜನ ನಾವು ಕೂತ್ಕೊಂಡಿದ್ದೀವಿ. ಇನ್ನೇನು ಸ್ವಲ್ಪ ಟೈಮಲ್ಲಿ ಪೂಜೆ ಸ್ಟಾರ್ಟ್ ಆಗುತ್ತೆ. ಸೊ ನಾವೆಲ್ಲ ಎದ್ದು ನಿಂತ್ಕೊಂಡಿದ್ದೀವಿ. ನಾನು ಚಿಕ್ಕದಿರುವಾಗೆಲ್ಲ ಜಾಯಿಂಟ್ ಫ್ಯಾಮಿಲಿಯಾಗಿ ಈ ಮನೆಯಲ್ಲಿ ಇದ್ದಿದ್ದು. ಆ್ಯಂಡ್ ಯಾವ ಪೂಜೆನೂ ಮಿಸ್ ಮಾಡ್ತಾನೆ ಇರಲಿಲ್ಲ, ಎಲ್ಲ ಪೂಜೆಗೆ ಅಟೆಂಡ್ ಆಗ್ತಾನೆ ಇದೆ.
ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗ್ದಾದ್ಮೇಲೆ ನಮ್ಮ ಅಜ್ಜಿ ಎಲ್ಲರ ಪರವಾಗಿ ಒಂದ್ಸಲ ಪ್ರೇ ಮಾಡ್ತಾರೆ. ಆ್ಯಂಡ್ ಅದೇನಂದರೆ ನಮ್ಮ ಪೂಜೆಯಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಕ್ಷಮಿಸ್ಬಿಡಿ ಅಂತ ದೇವ್ರ ಜೊತೆ ಕೇಳ್ಕೊಳ್ಳೋದು. ನೆಕ್ಸ್ಟ್ ಎಲ್ಲರಿಗೂ ದೂರದಲ್ಲಿರುವವರಿಗೆ ಹತ್ತಿರದಲ್ಲಿರುವವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಎಲ್ಲರ ಪರವಾಗಿ ನಮ್ಮ ಅಜ್ಜಿ ದೇವ್ರ ಜೊತೆ ಪ್ರೇ ಮಾಡ್ತಾರೆ. ಅದಾದಮೇಲೆ ಅಲ್ಲಿಗೆ ಪೂಜೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ದೇವ್ರ ಪ್ರಸಾದ ತಿನ್ನೋದು. ಆ್ಯಂಡ್ ಪ್ರಸಾದದಲ್ಲಿ 2 ಬಗೆ ಇತ್ತು. ಇಲ್ಲಿ ನೀವು ನೋಡ್ತಿರ್ಬೋದು, ಒಂದು ಪಂಚಕಜ್ಜಾಯ, ಒಂದು ಅವಲಕ್ಕಿಯಲ್ಲೆಲ್ಲ ಮಾಡುವಂಥದ್ದು ಪ್ರಸಾದ. ಸೊ ಇದನ್ನು ತಿಂದ್ಬಿಟ್ಟು ತುಂಬ ರುಚಿಯಾಗಿತ್ತು. ಇವರು ನಮ್ಮ ಅಪ್ಪಂದು ಚಿಕ್ಕ ತಮ್ಮ, ನಮ್ಮ ಚಿಕ್ಕಪ್ಪ. ಆ್ಯಂಡ್ ಅಲ್ಲಿ ಒಳಗೆ ಪೂಜೆ ಮಾಡ್ತಿದ್ರಲ್ಲ ಅವರು ಇವ್ರಿಗಿಂತ ದೊಡ್ಡವರು. ಆ್ಯಂಡ್ ಅಲ್ಲಿ ನೈಟಿ ಹಾಕ್ಕೊಂಡಿದ್ದಾರಲ್ಲ ಬ್ರೌನ್ ಕಲರ್, ಇದು ಅವರು ನಮ್ಮ ಅಪ್ಪಂದು ತಂಗಿ. ಆ್ಯಂಡ್ ಇವರು ಪ್ರಸಾದ ಕೊಡ್ತಿದ್ದಾರಲ್ಲ ಇವರು ನಮ್ಮ ಅತ್ತೆ ಮಕ್ಕಳು, ಅಂದರೆ ನಮ್ಮ ಅಪ್ಪನ ತಂಗಿ ಮಕ್ಕಳು. ಆ್ಯಂಡ್ ಅಲ್ಲಿ ನಮ್ಮ ಅಮ್ಮ ಇಲ್ಲಿ ರೆಡ್ ಸಾರಿ ಹಾಕ್ಕೊಂಡು ಕೂತ್ಕೊಂಡಿದ್ದಾರಲ್ಲ ಅಜ್ಜಿ, ಅವರು ನಮ್ಮದು ಅಪ್ಪಂದು ಅಮ್ಮ. ಆ್ಯಂಡ್ ಅಷ್ಟೇ, ಇಲ್ಲಿ ನಾವು ಕೂತ್ಕೊಂಡು ಪ್ರಸಾದ ತಿಂತಿದ್ದೀವಿ, ಎಲ್ಲರ ಜೊತೆ ಮಾತಾಡ್ತಾ ಕಾಮಿಡಿ ಮಾಡ್ತಾ ನಗಿತಾ ಪ್ರಸಾದ ತಿಂದ್ಬಿಟ್ಟು ಆಮೇಲೆ ಊಟ. ಇಲ್ಲಿನೂ ಸ್ವಲ್ಪ ಊಟ ಮಾಡಿದ್ವಿ, ಯಾಕೆಂದರೆ ಊಟ ಟೈಮ್ ಆಗಿತ್ತು. ಆ್ಯಂಡ್ ನಮ್ಮ ಮನೆಯಲ್ಲಿನೂ ಬಂದು ಸ್ವಲ್ಪ ಊಟ ಮಾಡಿದ್ವಿ, ಯಾಕಂದರೆ ಆಲ್ರೆಡಿ ಪ್ರಿಪೇರ್ ಮಾಡಿಟ್ಟಿದ್ದೀವಲ್ಲ ಹಾಗಾಗಿ. ಅಷ್ಟರಲ್ಲಿ ಮನೆಗೆ ವೇಷ ಬಂತು. ಇಲ್ಲಿ ನೋಡ್ತಿರ್ಬೋದು, ನಾನು ವಿಡಿಯೋ ಮಾಡ್ತಿದ್ದೀನಿ, ವಿಡಿಯೋಗೆ ಒಳ್ಳೆ ಪೋಸ್ ಕೊಟ್ಟು ಹೋದರು. ಇಲ್ಲಿ ನೋಡ್ತಿರ್ಬೋದು. ಆ್ಯಂಡ್ ಅದಾದಮೇಲೆ ನಾವು ಬಂದಿರೋದು ನಮ್ಮ ಊರಿನ ಗಣಪತಿ ನೋಡ್ಲಿಕ್ಕಂತ. ಇಲ್ಲಿ ಮಧ್ಯಾಹ್ನ ಮೇಲೆ ಎಲ್ಲ ಫಂಕ್ಷನ್ಸು ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಇಲ್ಲೆಲ್ಲ ಚೇರ್ಸ್ ಎಲ್ಲ ಇಟ್ಟಿದ್ದಾರೆ. ಈಗ ಯಾರು ಜನ ಇಲ್ಲ. ಆ್ಯಂಡ್ ಮಧ್ಯಾಹ್ನ ಮೇಲೆ ಒಂದು 2:30-3 ಗಂಟೆ ಟೈಮ್ಗೆಲ್ಲ ಫುಲ್ ಆಗ್ತಾರೆ. ಸೊ ಬನ್ನಿ ನಮ್ಮೂರಿನ ಗಣಪತಿ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ದೇವ್ರದ್ದು ಭಜನೆ ಭಕ್ತಿಗೀತೆ ಪ್ರೋಗ್ರಾಮ್ ನಡೀತಿತ್ತು. ತುಂಬ ಜನ ಇದ್ದರು ಗಣಪತಿ ಹತ್ರ. ಸೊ ವಿಡಿಯೋ ಮಾಡೋದು ಕಷ್ಟ ಆಯಿತು. ಸೊ ಝೂಮಲ್ಲಿ ಮಾಡಿದ್ದೀನಿ, ನೀವು ನೋಡ್ಬೋದು. ಇದು ನಮ್ಮ ಊರಿನ ಗಣಪತಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲಿಂದ ಪ್ರಸಾದ ತಗೊಂಡು ನಾವು ಸೀದಾ ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಪ್ರೋಗ್ರಾಮ್ ಎಲ್ಲ ಏನಿದೆ ಅಂತ ನೋಡ್ಲಿಕ್ಕಂತ ಆಮೇಲೆ ಮತ್ತೆ ಬರೋದಿದೆ ಇಲ್ಲಿಗೆ. ಆ್ಯಂಡ್ ಈಗ ಈ ಗಣಪತಿ ಬಂದು ನಮ್ಮ ಊರಿನಲ್ಲಿರುವಂಥದ್ದೇ ಗಣಪತಿ, ಬಟ್ ಬೇರೆ ಏರಿಯಾದಲ್ಲಿ. ಇದು ನಮ್ಮ ಫ್ಲ್ಯಾಟಿಗೆ ಹತ್ತಿರ ಆಗುತ್ತೆ. ಸೊ ಅಲ್ಲಿನೂ ಈ ಥರ ಒಂಥರ ಬ್ಲೂ ಕಲರ್ ಇದು ಗಣಪತಿ ಇಟ್ಟಿದ್ರು. ಸೊ ಅದನ್ನು ನೋಡೋಣ ಅಂತ ಬಂದ್ವಿ. ನಲಿದಾಡೆಯನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆಯನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆಯನ್ನ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ನಾಲಿಗೆ ಸರಸಿಜೋದ್ಭವ ವದನ ನಿಲಯಳೆ ಕರುಣದಿಂದಲೇ ಪರಿಪಾಲಿಸು ಮಾತೆ ನಲಿದಾಡೆ ಫ್ರೆಂಡ್ಸ್, ಈಗ ಮನೆಗೆ ಬಂದ್ವಿ. ಈಗ ಟೈಮ್ 1:30 2 o'clock ಆಗಿದೆ. ಈಗ ಸ್ವಲ್ಪ ಮನೆಗೆ ಬಂದು ಈಗ ಊಟ ಸ್ವಲ್ಪ ಮಾಡಿ, ನಮ್ಮ ಮನೇಲಿ ಕೂಡ ಮಾಡಿದ್ದೇವಲ್ವಾ, ಊಟ ಪ್ರಿಪೇರ್ ಮಾಡಿದ್ದೀವಲ್ವಾ. ಸೊ ಅಪ್ಪನ ಮನೇಲಿನೂ ಸ್ವಲ್ಪ ತಿಂದು ಬಂದ್ವಿ. ಆ್ಯಂಡ್ ಈಗ ಇಲ್ಲಿನೂ ಸ್ವಲ್ಪ ಊಟ ಮಾಡಿಬಿಟ್ಟು
ಆಮೇಲೆ ಸ್ವಲ್ಪ ಟೈಮ್ ಬಿಟ್ಟು ಇಲ್ಲಿ ನಾನು ನಮ್ಮ ಊರಿದು ಗಣಪತಿ ಎಲ್ಲ ನಿಮಗೆ ತೋರಿಸಿದಲ್ಲ, ಅಲ್ಲೆಲ್ಲ ಪ್ರೋಗ್ರಾಮ್ಸ್ ಇರುತ್ತೆ, ಆರ್ಕೆಸ್ಟ್ರಾ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಸ್ವಲ್ಪ ಹೀಗೆ ನೋಡ್ಕೊಂಡು ಬರೋಣ ಅಂತ. ಮತ್ತು ಲಾಸ್ಟಿಗೆ ಪ್ರೊಸೆಷನ್ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ತೀನಿ. ನೋಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಫ್ರೆಂಡ್ಸ್, ಈಗ ಮತ್ತೆ ರೆಡಿ ಆಗಿದ್ದೀನಿ. ಇದು ನಂದು ಕಂಫರ್ಟ್ ಝೋನ್. ಒಂದು ಪ್ಯಾಂಟು, ಒಂದು ಟೀ ಶರ್ಟ್ ಇದ್ರೆ ಸಾಕು ನನಗೆ. ನಂದು ಫೇವ್ರೆಟ್ ಡ್ರೆಸ್ ಕೂಡ ಇದೆ. ಆಗ ದೇವ್ರನ್ನ ನೋಡ್ಲಿಕ್ಕೆ ನಾನು ಟ್ರೆಡಿಷನಲ್ ವೇರ್ ಎಲ್ಲ ಹೋಗಿದ್ದೆ, ನೀವು ನೋಡಿದ್ದೀರಾ. ಅಂಡ್ ಈಗ ಜಸ್ಟ್ ಹೊರಗೆ ನಿಂತು ಆರ್ಕೆಸ್ಟ್ರಾ ಇದ್ರೆ ಆರ್ಕೆಸ್ಟ್ರಾ, ಇಲ್ಲ ಅಂದ್ರೆ ಪ್ರೊಸೆಷನ್ ಎಲ್ಲ ಇರುತ್ತೆ. ಸೊ ಅದನ್ನ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀನಿ. ಸಿಂಪಲ್ ಆಗಿರುವಂತಹ ಡ್ರೆಸ್ ಈ ತರ ಇದೆ ನಂದು ಡ್ರೆಸ್. ಸೊ ಬನ್ನಿ ಹೋಗುವ, ನಿಮ್ ಜೊತೆನೂ ಶೇರ್ ಮಾಡ್ತೀನಿ ನಮ್ಮೂರಲ್ಲಿ ಯಾವ ರೀತಿ ಇರುತ್ತೆ ಗಣೇಶ ಹಬ್ಬ, ಯಾವ ರೀತಿ ಆಚರಿಸ್ತಾರೆ, ಏನೆಲ್ಲ ಪ್ರೋಗ್ರಾಮ್ಸ್ ಇರುತ್ತೆ. ಆಲ್ರೆಡಿ ನಡೀತಾ ಇದೆ ಪ್ರೋಗ್ರಾಮ್ಸ್ ಅಂಡ್ ಏನೆಲ್ಲ ಇದೆ ಅದನ್ನೆಲ್ಲ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ಬನ್ನಿ ಹೋಗುವ. ನಾವು ಪ್ರೋಗ್ರಾಮ್ಸ್ ಇದೆ ಅಂತ ಇಲ್ಲಿ ಬಂದ್ವಿ. ಇಲ್ಲಿ ಚಿಕ್ಕ ಮಕ್ಕಳದ್ದು ಡ್ಯಾನ್ಸ್ ಆಗ್ತಿತ್ತು, ಸೊ ಅದನ್ನು ನೋಡಿದ್ವಿ. ಅದಾದಮೇಲೆ ಕಾಮಿಡಿ ಪ್ರೋಗ್ರಾಮ್ ಅಂತ, ನನಗೆ ಕಾಮಿಡಿ ಪ್ರೋಗ್ರಾಮ್ಸ್ ಎಲ್ಲ ಇಷ್ಟ ಆಗಲ್ಲ. ಆರ್ಕೆಸ್ಟ್ರಾ ಇದ್ದರೆ, ಸಾಂಗ್ಸ್ ಇದೆ, ಸ್ವಲ್ಪ ನಾನು ನೋಡ್ತೀನಿ. ಆ್ಯಂಡ್ ಇದು ನನಗೆ ಯಾಕೋ ಬೋರಿಂಗ್ ಅಂತ ಅನಿಸಿತು. ಮತ್ತು ನಾವು ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಅಲ್ಲೇ ಚರ್ಮುರಿ ಮಾಡ್ತಿದ್ರು, ಎಷ್ಟು ಟೇಸ್ಟಿ ಆಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅದಾದಮೇಲೆ ಇದು ಪ್ರೊಸೆಷನ್, ಇದು ಬೇರೆ ಗಣಪತಿಯದ್ದು ಪ್ರೊಸೆಷನ್. ಅಂದರೆ ನಮ್ಮದು ಊರ ಹತ್ರನೇ ಅಲ್ಲೊಂದು ಕಾಲೇಜ್ ಇದೆ, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಗಣಪತಿ ಇಟ್ಟಿದ್ದಾರೆ. ಸೊ ಆ ಪ್ರೊಸೆಷನ್ ನಡೀತಿತ್ತು, ಅದರದ್ದು ಕ್ಲಿಪ್ಪಿಂಗ್ಸ್ ಇದು. ಆ್ಯಂಡ್ ನಮ್ಮ ಊರಿನದ್ದೆಲ್ಲ ತುಂಬ ಲೇಟ್ ಆಗಿದೆ ಅಂತೆ ಪ್ರೊಸೆಷನ್. ಅಷ್ಟರಲ್ಲಿ ನಾನು ಇದನ್ನು ನೋಡಿಬಿಟ್ಟು ನಾವು ಮನೆಗೆ ಹೋದ್ವಿ. ಗಣೇಶ್ ಚತುರ್ಥಿ ವ್ಲಾಗ್ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಇದು ವಿಡಿಯೋ ಇಲ್ಲಿನೇ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.